ನೋಡಿ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಾತಿ ಗಣತಿ ಸರ್ವೆ ಆರಂಭ ಆಗಿದ್ರು ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಜಾತಿ ಗಣತಿ ಸಮೀಕ್ಷೆಯನ್ನ ನಡೆಸೋದೇ ಬಹಳ ದೊಡ್ಡ ಸವಾಲಾಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ಜಾತಿ ಗಣತಿ ಸಮೀಕ್ಷೆ ನಡೆಸೋದು ಸವಾಲಾಗಿದೆ. ಸಮೀಕ್ಷೆ ಪರೀಕ್ಷೆ ಆರಂಭದಲ್ಲೇ ಸಾಕಷ್ಟು ಎಡವಟ್ಟುಗಳು, ಆಪ್ ಸಂಕಷ್ಟ, ಅಪ್ಲೋಡ್ ಸಮಸ್ಯೆ, ವರ್ಕ್ ಆಗ್ತಾ ಇಲ್ಲ ಸರ್ವೆ ಆಪ್, ಗಣತಿ ಮಾಡೋದಕ್ಕೆ ಸಾಧ್ಯವಾಗದೆ ಸಮೀಕ್ಷೆದಾರರು ಪರದಾಡ್ತಿದ್ದಾರೆ. ಮೊಬೈಲ್ನಲ್ಲಿ ದಾಖಲಾತಿ ಅಪ್ಲೋಡ್ ಮಾಡೋದು ಬಹಳ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅಪ್ಡೇಟೆಡ್ ಆ್ಯಪು, ಓಲ್ಡ್ ಮೊಬೈಲು ಸಪೋರ್ಟೇ ಪ್ರಾಬ್ಲಮ್. ಆ್ಯಪ್ ಅಪ್ಡೇಟೆಡ್ ಆ್ಯಪ್ ಇದೆ, ಮೊಬೈಲ್ ಓಲ್ಡ್ ಮೊಬೈಲು ಸಪೋರ್ಟ್ ಮಾಡ್ತಾ ಇಲ್ಲ. ನೋಡಿ, ಸಾಕಷ್ಟು ಸಮಸ್ಯೆಗಳು ಬೆಂಗಳೂರಿನಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ ಎದುರಾಗ್ತಾ ಇದೆ. ಸಮೀಕ್ಷೆ ಪರೀಕ್ಷೆ ಒಂದಲ್ಲ ಎರಡಲ್ಲ, ಆರಂಭದಲ್ಲೇ ಎಡವಟ್ಟು. ಬೆಂಗಳೂರಲ್ಲಿ ಇನ್ನೂ ಶುರುನೇ ಆಗಿಲ್ಲ. ಆ್ಯಪ್ ಸಂಕಷ್ಟ, ಎಷ್ಟು ಜನಕ್ಕೆ ಆ್ಯಪ್ ಹ್ಯಾಂಡ್ಲ್ ಮಾಡೋಕ್ಕೆ ಬರ್ತಾ ಇಲ್ಲ. ಇನ್ನು ಕೆಲವ್ರಿಗೆ ಸರ್ವೆ ಪ್ರಾಬ್ಲಮ್ಮು, ಇನ್ನು ಕೆಲವ್ರಿಗೆ ನೆಟ್ವರ್ಕ್ ಪ್ರಾಬ್ಲಮ್ಮು, ಮೊಬೈಲ್ನಲ್ಲಿ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಸರಿಯಾದ ಟ್ರೈನಿಂಗ್ ಸಿಕ್ಕಿಲ್ಲ. ಹಲವಾರು ಸಮಸ್ಯೆಗಳನ್ನು ಬೆಂಗಳೂರಿನಲ್ಲಿ ಗಣತಿದಾರರು, ಸಮೀಕ್ಷೆದಾರರು ಅನುಭವಿಸ್ತಾ ಇದ್ದಾರೆ. ಇನ್ನು ರಾಜಧಾನಿ ಜಾತಿ ಗಣತಿಗೆ ಆರಂಭದಲ್ಲೇ ಮಹಾ ಎಡವಟ್ಟು. ಸಿಬ್ಬಂದಿಯನ್ನ ಸೆಲೆಕ್ಟ್ ಮಾಡಿರೋದೇ ಒಂದು ವಾರ್ಡ್ಗೆ, ಆದರೆ ಸಿಬ್ಬಂದಿಯನ್ನ ನಿಯೋಜಿಸಿರೋದು ಮತ್ತೊಂದು ವಾರ್ಡ್ಗೆ. 100ಕ್ಕೂ ಹೆಚ್ಚು ಸಿಬ್ಬಂದಿಗೆ ವಾರ್ಡ್ ಅದ್ಲು ಬದಲಾಗಿರೋದ್ರಿಂದ ಪರದಾಡ್ತಿದ್ದಾರೆ. ದೂರ ಹೋಗಿ ಸಮೀಕ್ಷೆ ಮಾಡೋದು ಹೇಗೆ ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ. ಐ ಡೋಂಟ್ ಥಿಂಕ್ ಸೊ ಬೆಂಗಳೂರಲ್ಲಿ 15 ದಿನದ ಒಳಗಡೆ ಸರ್ವೆ ಮುಗ್ದೋಗ್ಬಿಡುತ್ತೆ ಅಂತ. ಇಡೀ ರಾಜ್ಯಕ್ಕೆ ಒಂದು 15 ದಿನ ಆದರೆ ಬೆಂಗಳೂರಿಗೆ 15 ದಿನ. ಸಾಕಷ್ಟು ಪರದಾಡ್ತಾ ಇದ್ದಾರೆ ಸಮೀಕ್ಷೆದಾರರು. 1-2 ಕಡೆ ಮಸ್ಟರಿಂಗ್ ಸೆಂಟರ್ಸ್ಗಳನ್ನು ಕೂಡ ಮಾಡಿದ್ದಾರೆ. ಸರಿಯಾದಂಥ ಟ್ರೈನಿಂಗ್ ಸಿಕ್ಕಿಲ್ಲ. ಎಲ್ಲೆಲ್ಲಿಂದನೋ ಸಿಬ್ಬಂದಿ ನಿಯೋಜಿಸಿದ್ದಾರೆ. ಸೋಪ್ ಫ್ಯಾಕ್ಟ್ರಿಯಿಂದೆಲ್ಲ ಸೋಪನ್ನು ತುಂಬಿ ಪ್ಯಾಕ್ ಮಾಡ್ತಾರಲ್ಲ, ಅಂಥವ್ರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಸರ್ವೆ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಸೊ ಯಾವ ರೀತಿ ಬೆಂಗಳೂರಿನಲ್ಲಿ ಜಾತಿ ಗಣತಿ ನಡೆಯುತ್ತೆ ಅನ್ನೋದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಸಮೀಕ್ಷೆದಾರರು ಸಾಕಷ್ಟು ಪರದಾಡ್ತಾ ಇದ್ದಾರೆ. ಆ್ಯಪಲ್ಲಿ ಸಾಕಷ್ಟು ಟೆಕ್ನಿಕಲ್ ಇಶ್ಯೂಸ್ ಇದೆ. ಇದೆಲ್ಲದರಿಂದ ಗಣತಿದಾರರು ಪರದಾಡುವಂಥ ಸ್ಥಿತಿ ಎದುರಾಗಿದೆ. ನೋಡಿ, ಸಿಬ್ಬಂದಿಯನ್ನ ಸೆಲೆಕ್ಟ್ ಮಾಡಿರೋದೇ ಒಂದು ವಾರ್ಡ್ಗೆ, ಆದರೆ ಅವ್ರನ್ನ ಅಪಾಯಿಂಟ್ ಮಾಡಿರೋದೇ ಬೇರೆ ವಾರ್ಡ್ಗೆ. ಈ ವಾರ್ಡ್ಗಳು ಅದರಲ್ಲೂ ಬದಲಾಗಿರೋದ್ರಿಂದ ಕೂಡ ಸಮೀಕ್ಷೆದಾರರು ಟೆನ್ಷನಲ್ಲಿದ್ದಾರೆ. ಏನಪ್ಪ ಮಾಡೋದು, ಹೇಗೆ ಸಮೀಕ್ಷೆ ಮಾಡೋದು? ಇಲ್ಲೇ ಎಲ್ಲೋ ಹತ್ರದಲ್ಲಿರೋ ವಾರ್ಡು ಅಂತ ಅಂದ್ಕೊಂಡಿದ್ವಿ, ಆದರೆ ಯಾವುದೋ ದೂರದಲ್ಲಿರೋ ವಾರ್ಡ್ ಕೊಟ್ಟಿದ್ದಾರೆ. ಅಷ್ಟು ದೂರ ಹೋಗಿ ನಾವು ಸಮೀಕ್ಷೆ ಮಾಡೋದು ಹೇಗೆ? ದಿನಕ್ಕೆ 200ರಿಂದ 300 ಮನೆ ಮುಗಿಸ್ಬೇಕು ಅಂತಾದರೆ ಯಾವ ರೀತಿ ನಾವು ಮುಗಿಸೋದು? ಒಂದು ಕಡೆ ಸರ್ವರ್ ಕಾಟ ಇದೆ, ಸರಿಯಾಗಿ ಅಪ್ಲೋಡ್ ಆಗ್ತಾ ಇಲ್ಲ, ಇನ್ಫಾರ್ಮೇಷನ್ ಸರಿಯಾಗಿ ತಗೊಳ್ತಾ ಇಲ್ಲ ಫೋನು. ಈ ರೀತಿಯಾದಂಥ ಸಮಸ್ಯೆಗಳನ್ನು ಬೆಂಗಳೂರಿನಲ್ಲಿ ಸಮೀಕ್ಷೆದಾರರು ಅನುಭವಿಸ್ತಿದ್ದಾರೆ.